ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಬಿಎಸ್ವೈ. ಇಂದು ಹೈಕೋರ್ಟ್ನಲ್ಲಿ ಯಡಿಯೂರಪ್ಪ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಮಾಜಿ ಸಿಎಂ ಬಿಎಸ್ವೈ ಪರ ಸಿವಿ ನಾಗೇಶ್ ವಾದ ಮುಕ್ತಾಯವಾಗಿರುವಂತದ್ದು. ಪ್ರಾಸಿಕ್ಯೂಷನ್ ಪರ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಇದೀಗ ಮುಕ್ತಾಯವಾಗಿದೆ. ಇಂದು ಪ್ರತಿವಾದವನ್ನ ಮಂಡಿಸಲಿದ್ದಾರೆ ಸಿವಿ ನಾಗೇಶ್. ಅದಾದ ನಂತರ ಬಳಿಕ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸದಾಶಿವನಗರ ಠಾಣೆಯಲ್ಲಿ ಯಡಿಯೂರಪ್ಪ ವಿರುದ್ಧ ದಾಖಲಾಗಿತ್ತು ಪೋಕ್ಸೋ ಪ್ರಕರಣ. ಇದಾದ ನಂತರ ಇದು ಸಿಐಡಿಗೆ ವರ್ಗಾವಣೆಗೊಂಡಿತ್ತು. ಇದೀಗ ಮತ್ತೆ ವಿಚಾರಣೆ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಸದಾಶಿವನಗರ ಠಾಣೆಯಲ್ಲಿ ಯಡಿಯೂರಪ್ಪ ವಿರುದ್ಧ ದಾಖಲಾಗಿದ್ದಂತಹ ಪೋಕ್ಸೋ ಪ್ರಕರಣ ನಂತರ ಇದು ಸಿಐಡಿಗೆ ವರ್ಗಾವಣೆಗೊಂಡಿತ್ತು. ಇವತ್ತು ಮತ್ತೆ ವಿಚಾರಣೆ ನಡೆಯುವ ಸಾಧ್ಯತೆಗಳಿದೆ. ಏನೆಲ್ಲ ಮಾಹಿತಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ನಾಗರಾಜ್? ರೋಜಾ, ಏನು ಸದಾಶಿವನಗರ ಠಾಣೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ದಾಖಲಾಗಿದ್ದಂಥ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಬಿಎಸ್ವೈ ಸಲ್ಲಿಕೆ ಮಾಡಿದ್ರು. ಈ ಒಂದು ಪ್ರಕರಣವನ್ನು ರದ್ದು ಮಾಡಬೇಕು ಅಂತೇಳಿ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅದರ ಭಾಗವಾಗಿ ಬಿಎಸ್ವೈ ಪರವಾಗಿ ಸಿವಿ ನಾಗೇಶ್ ವಾದವನ್ನು ಮಂಡಿಸ್ತಾ ಈ ಒಂದು ಪ್ರಕರಣದಲ್ಲಿ ಏನು ದೂರುದಾರ ಇದ್ದಾರೆ, ಈಗಾಗಲೇ ಮೃತಪಟ್ಟಿರ್ತಕ್ಕಂಥ ದೂರುದಾರ್ತಿ ಇದ್ದಾರೆ, ಅವರು ಸಾಕಷ್ಟು ಜನ ಇದೇ ರೀತಿ ರಾಜಕಾರಣಿಗಳು IPS ಅಧಿಕಾರಿಗಳ ಮೇಲೆ ದೂರುಗಳನ್ನು ನೀಡಿದ್ರು. ಸುಮಾರು 50ಕ್ಕೂ ಹೆಚ್ಚು ದೂರುಗಳನ್ನು ನೀಡಿದ್ರು. ಹೀಗಾಗಿ ಈ ದೂರನ್ನು ಉದ್ದೇಶಪೂರ್ವಕವಾಗಿ ಕೊಡಲಾಗಿದೆ ಅಥವಾ ಆಕೆಗಿದ್ದಂಥ ಮಾನಸಿಕ ಅಸ್ವಸ್ಥತೆಯಿಂದ ಕೊಡಲಾಗಿದೆ ಅಂತಂತೇಳಿ ಸಿವಿ ನಾಗೇಶ್ ವಾದವನ್ನು ಮಾಡಿದರು. ಆದರೆ ಇದಕ್ಕೆ ಪೂರಕವಾಗಿ ಏನು ಪ್ರಾಸಿಕ್ಯೂಷನ್ ಪರವಾಗಿ ಹಾಜರಾಗಿದ್ದಂಥ SPP ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದವನ್ನು ಮಂಡಿಸ್ತಾ ಬಿಎಸ್ವೈ ಈ ಒಂದು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ, ಅದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದ್ದಾವೆ, ಅಲ್ಲದೆ ಏನು ಸಂತ್ರಸ್ತ ಮಹಿಳೆ ಒಂದು 164 ಸ್ಟೇಟ್ಮೆಂಟನ್ನು ಮಾಡಿದ್ರು, ಅಲ್ಲಿಯೂ ಸಹ ಬಹಳ ಸ್ಪಷ್ಟವಾಗಿ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಏನು ಒಂದು ಅವರ ಬಳಿ ಒಂದು ವಿಡಿಯೋ ಕೂಡ ಸಿಕ್ಕಿತ್ತು. ಆ ವಿಡಿಯೋನ ಗುಜರಾತ್ನ FSLಗೆ ಕಳಿಸಿ ಅದರ ವರದಿಯನ್ನು ತರಿಸ್ಕೊಳ್ಳಲಾಗಿದೆ. BSYಯಿಂದ ಕಲೆಕ್ಟ್ ಮಾಡಿದ್ದಂಥ ವಾಯ್ಸ್ ಸ್ಯಾಂಪಲ್ಗೂ ಆ ವಿಡಿಯೋದಲ್ಲಿರ್ತಕ್ಕಂಥ ವಾಯ್ಸ್ ಸ್ಯಾಂಪಲ್ಗೂ ಮ್ಯಾಚ್ ಆಗಿದೆ. ಹೀಗಾಗಿ BSY ವಿರುದ್ಧ ಈ ಒಂದು ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು ಅಂತೇಳಿ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಮಾಡಿದ್ದು. ಇದರ ಭಾಗವಾಗಿ ಇವತ್ತು ಏನು ಸಿವಿ ನಾಗೇಶ್ರಿಂದ ಪ್ರತಿವಾದ ಇರತಕ್ಕಂಥದ್ದು. ಇದಾದ ಬಳಿಕ ಈ ಒಂದು BSY ಅರ್ಜಿಯನ್ನು ಪುರಸ್ಕರಿಸಬೇಕಾ ಅಥವಾ ತಿರಸ್ಕರಿಸಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನ ಕಾಯ್ದಿರಿಸುವ ಸಾಧ್ಯತೆ ನಿಚ್ಚಳವಾಗಿರ್ತಕ್ಕಂಥದ್ದು. ರೋಜಾ, ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಬಿಎಸ್ವೈ. ಇಂದು ಹೈಕೋರ್ಟ್ನಲ್ಲಿ ಯಡಿಯೂರಪ್ಪ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಮಾಜಿ ಸಿಎಂ ಬಿಎಸ್ವೈ ಪರ ಸಿವಿ ನಾಗೇಶ್ ವಾದ ಮುಕ್ತಾಯವಾಗಿರುವಂತದ್ದು. ಪ್ರಾಸಿಕ್ಯೂಷನ್ ಪರ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಇದೀಗ ಮುಕ್ತಾಯವಾಗಿದೆ. ಇಂದು ಪ್ರತಿವಾದವನ್ನ ಮಂಡಿಸಲಿದ್ದಾರೆ ಸಿವಿ ನಾಗೇಶ್. ಅದಾದ ನಂತರ ಬಳಿಕ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸದಾಶಿವನಗರ ಠಾಣೆಯಲ್ಲಿ ಯಡಿಯೂರಪ್ಪ ವಿರುದ್ಧ ದಾಖಲಾಗಿತ್ತು ಪೋಕ್ಸೋ ಪ್ರಕರಣ. ಇದಾದ ನಂತರ ಇದು ಸಿಐಡಿಗೆ ವರ್ಗಾವಣೆಗೊಂಡಿತ್ತು. ಇದೀಗ ಮತ್ತೆ ವಿಚಾರಣೆ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಸದಾಶಿವನಗರ ಠಾಣೆಯಲ್ಲಿ ಯಡಿಯೂರಪ್ಪ ವಿರುದ್ಧ ದಾಖಲಾಗಿದ್ದಂತಹ ಪೋಕ್ಸೋ ಪ್ರಕರಣ ನಂತರ ಇದು ಸಿಐಡಿಗೆ ವರ್ಗಾವಣೆಗೊಂಡಿತ್ತು. ಇವತ್ತು ಮತ್ತೆ ವಿಚಾರಣೆ ನಡೆಯುವ ಸಾಧ್ಯತೆಗಳಿದೆ. ಏನೆಲ್ಲ ಮಾಹಿತಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ನಾಗರಾಜ್? ರೋಜಾ, ಏನು ಸದಾಶಿವನಗರ ಠಾಣೆಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ದಾಖಲಾಗಿದ್ದಂಥ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಬಿಎಸ್ವೈ ಸಲ್ಲಿಕೆ ಮಾಡಿದ್ರು. ಈ ಒಂದು ಪ್ರಕರಣವನ್ನು ರದ್ದು ಮಾಡಬೇಕು ಅಂತೇಳಿ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅದರ ಭಾಗವಾಗಿ ಬಿಎಸ್ವೈ ಪರವಾಗಿ ಸಿವಿ ನಾಗೇಶ್ ವಾದವನ್ನು ಮಂಡಿಸ್ತಾ ಈ ಒಂದು ಪ್ರಕರಣದಲ್ಲಿ ಏನು ದೂರುದಾರ ಇದ್ದಾರೆ, ಈಗಾಗಲೇ ಮೃತಪಟ್ಟಿರ್ತಕ್ಕಂಥ ದೂರುದಾರ್ತಿ ಇದ್ದಾರೆ, ಅವರು ಸಾಕಷ್ಟು ಜನ ಇದೇ ರೀತಿ ರಾಜಕಾರಣಿಗಳು IPS ಅಧಿಕಾರಿಗಳ ಮೇಲೆ ದೂರುಗಳನ್ನು ನೀಡಿದ್ರು. ಸುಮಾರು 50ಕ್ಕೂ ಹೆಚ್ಚು ದೂರುಗಳನ್ನು ನೀಡಿದ್ರು. ಹೀಗಾಗಿ ಈ ದೂರನ್ನು ಉದ್ದೇಶಪೂರ್ವಕವಾಗಿ ಕೊಡಲಾಗಿದೆ ಅಥವಾ ಆಕೆಗಿದ್ದಂಥ ಮಾನಸಿಕ ಅಸ್ವಸ್ಥತೆಯಿಂದ ಕೊಡಲಾಗಿದೆ ಅಂತಂತೇಳಿ ಸಿವಿ ನಾಗೇಶ್ ವಾದವನ್ನು ಮಾಡಿದ್ರು. ಆದರೆ ಇದಕ್ಕೆ ಪೂರಕವಾಗಿ ಏನು ಪ್ರಾಸಿಕ್ಯೂಷನ್ ಪರವಾಗಿ ಹಾಜರಾಗಿದ್ದಂಥ SPP ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದವನ್ನು ಮಂಡಿಸ್ತಾ BSY ಈ ಒಂದು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ, ಅದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದ್ದಾವೆ, ಅಲ್ಲದೆ ಏನು ಸಂತ್ರಸ್ತ ಮಹಿಳೆ ಒಂದು 164 ಸ್ಟೇಟ್ಮೆಂಟನ್ನು ಮಾಡಿದ್ರು, ಅಲ್ಲಿಯೂ ಸಹ ಬಹಳ ಸ್ಪಷ್ಟವಾಗಿ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ
ಏನು ಒಂದು ಅವರ ಬಳಿ ಒಂದು ವಿಡಿಯೋ ಕೂಡ ಸಿಕ್ಕಿತ್ತು. ಆ ವಿಡಿಯೋನ ಗುಜರಾತ್ನ FSLಗೆ ಕಳಿಸಿ ಅದರ ವರದಿಯನ್ನು ತರಿಸ್ಕೊಳ್ಳಲಾಗಿದೆ. BSY ಇಂದ ಕಲೆಕ್ಟ್ ಮಾಡಿದಂಥ ವಾಯ್ಸ್ ಸ್ಯಾಂಪಲ್ಗೂ ಆ ವಿಡಿಯೋದಲ್ಲಿರ್ತಕ್ಕಂಥ ವಾಯ್ಸ್ ಸ್ಯಾಂಪಲ್ಗೂ ಮ್ಯಾಚ್ ಆಗಿದೆ. ಹೀಗಾಗಿ BSY ವಿರುದ್ಧ ಈ ಒಂದು ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು ಅಂತೇಳಿ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಮಾಡಿದ್ದು. ಇದರ ಭಾಗವಾಗಿ ಇವತ್ತು ಏನು CV ನಾಗೇಶ್ರಿಂದ ಪ್ರತಿವಾದ ಇರ್ತಕ್ಕಂಥದ್ದು. ಇದಾದ ಬಳಿಕ ಈ ಒಂದು BSY ಅರ್ಜಿಯನ್ನು ಪುರಸ್ಕರಿಸಬೇಕಾ ಅಥವಾ ತಿರಸ್ಕರಿಸಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನ ಕಾಯ್ದಿರಿಸುವ ಸಾಧ್ಯತೆ ನಿಚ್ಚಳವಾಗಿರ್ತಕ್ಕಂಥದ್ದು. ರೋಜಾ, ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ BSY. ಇಂದು ಹೈಕೋರ್ಟ್ನಲ್ಲಿ ಯಡಿಯೂರಪ್ಪ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಮಾಜಿ ಸಿಎಂ BSY ಪರ CV ನಾಗೇಶ್ ವಾದ ಮುಕ್ತಾಯವಾಗಿರುವಂತದ್ದು. ಪ್ರಾಸಿಕ್ಯೂಷನ್ ಪರ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಇದೀಗ ಮುಕ್ತಾಯವಾಗಿದೆ. ಇಂದು ಪ್ರತಿವಾದವನ್ನ ಮಂಡಿಸಲಿದ್ದಾರೆ CV ನಾಗೇಶ್. ಅದಾದ ನಂತರ ಬಳಿಕ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸದಾಶಿವನಗರ ಠಾಣೆಯಲ್ಲಿ ಯಡಿಯೂರಪ್ಪ ವಿರುದ್ಧ ದಾಖಲಾಗಿತ್ತು ಪೋಕ್ಸೋ ಪ್ರಕರಣ. ಇದಾದ ನಂತರ ಇದು CIDಗೆ ವರ್ಗಾವಣೆಗೊಂಡಿತ್ತು. ಇದೀಗ ಮತ್ತೆ ವಿಚಾರಣೆ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಸದಾಶಿವನಗರ ಠಾಣೆಯಲ್ಲಿ ಯಡಿಯೂರಪ್ಪ ವಿರುದ್ಧ ದಾಖಲಾಗಿದ್ದಂತಹ ಪೋಕ್ಸೋ ಪ್ರಕರಣ ನಂತರ ಇದು CIDಗೆ ವರ್ಗಾವಣೆಗೊಂಡಿತ್ತು. ಇವತ್ತು ಮತ್ತೆ ವಿಚಾರಣೆ ನಡೆಯುವ ಸಾಧ್ಯತೆಗಳಿದೆ. ಏನೆಲ್ಲ ಮಾಹಿತಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ನಾಗರಾಜ್? ರೋಜಾ, ಏನು ಸದಾಶಿವನಗರ ಠಾಣೆಯಲ್ಲಿ ಮಾಜಿ CM BSY ವಿರುದ್ಧ ದಾಖಲಾಗಿದ್ದಂಥ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು BSY ಸಲ್ಲಿಕೆ ಮಾಡಿದ್ರು. ಈ ಒಂದು ಪ್ರಕರಣವನ್ನು ರದ್ದು ಮಾಡಬೇಕು ಅಂತೇಳಿ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅದರ ಭಾಗವಾಗಿ BSY ಪರವಾಗಿ CV ನಾಗೇಶ್ ವಾದವನ್ನು ಮಂಡಿಸ್ತಾ ಈ ಒಂದು ಪ್ರಕರಣದಲ್ಲಿ ಏನು ದೂರುದಾರ ಇದ್ದಾರೆ, ಈಗಾಗಲೇ ಮೃತಪಟ್ಟಿರ್ತಕ್ಕಂಥ ದೂರುದಾರ್ತಿ ಇದ್ದಾರೆ, ಅವರು ಸಾಕಷ್ಟು ಜನ ಇದೇ ರೀತಿ ರಾಜಕಾರಣಿಗಳು IPS ಅಧಿಕಾರಿಗಳ ಮೇಲೆ ದೂರುಗಳನ್ನು ನೀಡಿದ್ರು. ಸುಮಾರು 50ಕ್ಕೂ ಹೆಚ್ಚು ದೂರುಗಳನ್ನು ನೀಡಿದ್ರು. ಹೀಗಾಗಿ ಈ ದೂರನ್ನು ಉದ್ದೇಶಪೂರ್ವಕವಾಗಿ ಕೊಡಲಾಗಿದೆ ಅಥವಾ ಆಕೆಗಿದ್ದಂಥ ಮಾನಸಿಕ ಅಸ್ವಸ್ಥತೆಯಿಂದ ಕೊಡಲಾಗಿದೆ ಅಂತೇಳಿ CV ನಾಗೇಶ್ ವಾದವನ್ನು ಮಾಡಿದರು. ಆದರೆ ಇದಕ್ಕೆ ಪೂರಕವಾಗಿ ಏನು ಪ್ರಾಸಿಕ್ಯೂಷನ್ ಪರವಾಗಿ ಹಾಜರಾಗಿದ್ದಂಥ SPP ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದವನ್ನು ಮಂಡಿಸ್ತಾ BSY ಈ ಒಂದು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ, ಅದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದ್ದಾವೆ, ಅಲ್ಲದೆ ಏನು ಸಂತ್ರಸ್ತ ಮಹಿಳೆ ಒಂದು 164 ಸ್ಟೇಟ್ಮೆಂಟನ್ನು ಮಾಡಿದ್ರು, ಅಲ್ಲಿಯೂ ಸಹ ಬಹಳ ಸ್ಪಷ್ಟವಾಗಿ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಏನು ಒಂದು ಅವರ ಬಳಿ ಒಂದು ವಿಡಿಯೋ ಕೂಡ ಸಿಕ್ಕಿತ್ತು. ಆ ವಿಡಿಯೋನ ಗುಜರಾತ್ನ FSLಗೆ ಕಳಿಸಿ ಅದರ ವರದಿಯನ್ನು ತರಿಸ್ಕೊಳ್ಳಲಾಗಿದೆ. BSY ಇಂದ ಕಲೆಕ್ಟ್ ಮಾಡಿದಂಥ ವಾಯ್ಸ್ ಸ್ಯಾಂಪಲ್ಗೂ ಆ ವಿಡಿಯೋದಲ್ಲಿರ್ತಕ್ಕಂಥ ವಾಯ್ಸ್ ಸ್ಯಾಂಪಲ್ಗೂ ಮ್ಯಾಚ್ ಆಗಿದೆ. ಹೀಗಾಗಿ BSY ವಿರುದ್ಧ ಈ ಒಂದು ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು ಅಂತೇಳಿ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಮಾಡಿದ್ದು. ಇದರ ಭಾಗವಾಗಿ ಇವತ್ತು ಏನು CV ನಾಗೇಶ್ರಿಂದ ಪ್ರತಿವಾದ ಇರ್ತಕ್ಕಂಥದ್ದು. ಇದಾದ ಬಳಿಕ ಈ ಒಂದು BSY ಅರ್ಜಿಯನ್ನು ಪುರಸ್ಕರಿಸಬೇಕಾ ಅಥವಾ ತಿರಸ್ಕರಿಸಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನ ಕಾಯ್ದಿರಿಸುವ ಸಾಧ್ಯತೆ ನಿಚ್ಚಳವಾಗಿರ್ತಕ್ಕಂಥದ್ದು. ರೋಜಾ, ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ BSY. ಇಂದು ಹೈಕೋರ್ಟ್ನಲ್ಲಿ ಯಡಿಯೂರಪ್ಪ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಮಾಜಿ ಸಿಎಂ BSY ಪರ CV ನಾಗೇಶ್ ವಾದ ಮುಕ್ತಾಯವಾಗಿರುವಂತದ್ದು. ಪ್ರಾಸಿಕ್ಯೂಷನ್ ಪರ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಇದೀಗ ಮುಕ್ತಾಯವಾಗಿದೆ. ಇಂದು ಪ್ರತಿವಾದವನ್ನ ಮಂಡಿಸಲಿದ್ದಾರೆ CV ನಾಗೇಶ್. ಅದಾದ ನಂತರ ಬಳಿಕ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸದಾಶಿವನಗರ ಠಾಣೆಯಲ್ಲಿ ಯಡಿಯೂರಪ್ಪ ವಿರುದ್ಧ ದಾಖಲಾಗಿತ್ತು ಪೋಕ್ಸೋ ಪ್ರಕರಣ. ಇದಾದ ನಂತರ ಇದು CIDಗೆ ವರ್ಗಾವಣೆಗೊಂಡಿತ್ತು. ಇದೀಗ ಮತ್ತೆ ವಿಚಾರಣೆ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಸದಾಶಿವನಗರ ಠಾಣೆಯಲ್ಲಿ ಯಡಿಯೂರಪ್ಪ ವಿರುದ್ಧ ದಾಖಲಾಗಿದ್ದಂತಹ ಪೋಕ್ಸೋ ಪ್ರಕರಣ ನಂತರ ಇದು CIDಗೆ ವರ್ಗಾವಣೆಗೊಂಡಿತ್ತು. ಇವತ್ತು ಮತ್ತೆ ವಿಚಾರಣೆ ನಡೆಯುವ ಸಾಧ್ಯತೆಗಳಿದೆ. ಏನೆಲ್ಲ ಮಾಹಿತಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ನಾಗರಾಜ್? ರೋಜಾ, ಏನು ಸದಾಶಿವನಗರ ಠಾಣೆಯಲ್ಲಿ ಮಾಜಿ CM BSY ವಿರುದ್ಧ ದಾಖಲಾಗಿದ್ದಂಥ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು BSY ಸಲ್ಲಿಕೆ ಮಾಡಿದ್ರು. ಈ ಒಂದು ಪ್ರಕರಣವನ್ನು ರದ್ದು ಮಾಡಬೇಕು ಅಂತೇಳಿ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅದರ ಭಾಗವಾಗಿ BSY ಪರವಾಗಿ CV ನಾಗೇಶ್ ವಾದವನ್ನು ಮಂಡಿಸ್ತಾ ಈ ಒಂದು ಪ್ರಕರಣದಲ್ಲಿ ಏನು ದೂರುದಾರ ಇದ್ದಾರೆ, ಈಗಾಗಲೇ ಮೃತಪಟ್ಟಿರ್ತಕ್ಕಂಥ ದೂರುದಾರ್ತಿ ಇದ್ದಾರೆ, ಅವರು ಸಾಕಷ್ಟು ಜನ ಇದೇ ರೀತಿ ರಾಜಕಾರಣಿಗಳು IPS ಅಧಿಕಾರಿಗಳ ಮೇಲೆ ದೂರುಗಳನ್ನು ನೀಡಿದ್ರು. ಸುಮಾರು 50ಕ್ಕೂ ಹೆಚ್ಚು ದೂರುಗಳನ್ನು ನೀಡಿದ್ರು. ಹೀಗಾಗಿ ಈ ದೂರನ್ನು
ದೂರನ್ನು ಉದ್ದೇಶಪೂರ್ವಕವಾಗಿ ಕೊಡಲಾಗಿದೆ ಅಥವಾ ಆಕೆಗಿದ್ದಂಥ ಮಾನಸಿಕ ಅಸ್ವಸ್ಥತೆಯಿಂದ ಕೊಡಲಾಗಿದೆ ಅಂತಂತೇಳಿ ಸಿ ವಿ ನಾಗೇಶ್ ವಾದವನ್ನು ಮಾಡಿದರು. ಆದರೆ ಇದಕ್ಕೆ ಪೂರಕವಾಗಿ ಏನು ಪ್ರಾಸಿಕ್ಯೂಷನ್ ಪರವಾಗಿ ಹಾಜರಾಗಿದ್ದಂಥ SPP ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದವನ್ನು ಮಂಡಿಸಿದ BSY ಈ ಒಂದು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ, ಅದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿದ್ದಾವೆ, ಅಲ್ಲದೆ ಏನು ಸಂತ್ರಸ್ತ ಮಹಿಳೆ ಒಂದು 164 ಸ್ಟೇಟ್ಮೆಂಟನ್ನು ಮಾಡಿದ್ರು, ಅಲ್ಲಿಯೂ ಸಹ ಬಹಳ ಸ್ಪಷ್ಟವಾಗಿ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಏನು ಒಂದು ಅವರ ಬಳಿ ಒಂದು ವಿಡಿಯೋ ಕೂಡ ಸಿಕ್ಕಿತ್ತು. ಆ ವಿಡಿಯೋನ ಗುಜರಾತ್ನ FSLಗೆ ಕಳಿಸಿ ಅದರ ವರದಿಯನ್ನು ತರಿಸ್ಕೊಳ್ಳಲಾಗಿದೆ. BSY ಇಂದ ಕಲೆಕ್ಟ್ ಮಾಡಿದಂಥ ವಾಯ್ಸ್ ಸ್ಯಾಂಪಲ್ಗೂ ಆ ವಿಡಿಯೋದಲ್ಲಿರ್ತಕ್ಕಂಥ ವಾಯ್ಸ್ ಸ್ಯಾಂಪಲ್ಗೂ ಮ್ಯಾಚ್ ಆಗಿದೆ. ಹೀಗಾಗಿ BSY ವಿರುದ್ಧ ಈ ಒಂದು ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು ಅಂತೇಳಿ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಮಾಡಿದ್ದು. ಇದರ ಭಾಗವಾಗಿ ಇವತ್ತು ಏನು ಸಿ ವಿ ನಾಗೇಶ್ರಿಂದ ಪ್ರತಿವಾದ ಇರ್ತಕ್ಕಂಥದ್ದು. ಇದಾದ ಬಳಿಕ ಈ ಒಂದು BSY ಅರ್ಜಿಯನ್ನು ಪುರಸ್ಕರಿಸಿ